ರಾಜಿ ರಾಜಿ ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾನು ಆಡಕ್ಕಾಗದೆ ಇರೋದು ಅಂದ್ರೆ ಅದು ಅಭ್ಯಾಸ ಇಲ್ದಿರೋ ಗ್ರೌಂಡು ಅಂತಾನೆ ಇರ್ಬೋದು. ಕಾರಣಗಳು ಹೇಳ್ತಿದ್ಯಾ? ನೀನ್ ಹೇಗ್ ಆಡ್ಬೋದು, ಹೇಗ್ ಆಡ್ತಿದ್ಯಾ ಅಂತ ನಮಗ್ ಗೊತ್ತಾಗಲ್ವಾ? ನೋಡಿಲ್ವಾ ನಿನ್ನ? ರಾಜಿ, ನಮ್ಮ ಹತ್ರ ನಿಜಾನ ಬಚ್ಚಿಟ್ಟು ನೋವಿನ ಮನ್ಸಲ್ಲಿ ಇಟ್ಕೊಂಡು ಅಲ್ಲಿ ನೀನು ಗೋಲ್ ಹೊಡೆಯೋಕೆ ಆಗ್ತಾ ಇಲ್ಲ. ಶೌರ್ಯ ಸರ್ಗೋಸ್ಕರ ನಾನು ಎಲ್ರಿಗೂ ಮೋಸ ಮಾಡ್ತಿದ್ದೀನಿ. ನಿನ್ನೊಬ್ಳಿಂದ ಪೂರ್ತಿ ಟೀಮೇ ಸೋಲ್ತಿದೆ. ಅವಳಿಗೆ ಸರಿಯಾಗಿ ಆಡಕ್ ಆಗ್ತಿಲ್ವಲ್ಲ, ತೆಗ್ದು ಬೇರೆಯವ್ರನ್ನ ರಿಪ್ಲೇಸ್ ಮಾಡಿ. ಇನ್ನ ಇಬ್ರಿದಾರಲ್ಲ. ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ. ಇಷ್ಟು ಒಳ್ಳೆ ಪ್ಲೇಯರ್ನ ಟೀಮಿನ ತೆಗೆದ್ಬಿಟ್ರೆ ಹೇಗೆ? ಅವರು ಒಂದು ಗೋಲನ್ನು ಹಾಕಿಲ್ವಲ್ಲ. ನಿನ್ ಕಾನ್ಸಂಟ್ರೇಷನ್ಗೆ ಏನಾಗ್ತಿದೆ ರಾಜಿ? ಒಳ್ಳೆ ಪ್ಲೇಯರ್ ಅಂತ ಕಳಿಸ್ಕೊಟ್ರಲ್ಲ ಗ್ರೌಂಡ್ಗೆ, ಇದೇನಾ ಒಳ್ಳೆ ಪ್ಲೇಯರ್ ಆಡುವಂತ ಆಟ? ಇಂಥ ಪ್ಲೇಯರ್ಗೋಸ್ಕರ ನನ್ನ ಮಗಳನ್ನ ಕೊನೆ ಕ್ಷಣದಲ್ಲಿ ಟೀಮಿಂದ ಹೊರಗಡೆ ಹಾಕಿದ್ರಿ. ಮತ್ತೆ ಈ ಪ್ಲೇಯರ್ ಗ್ರೌಂಡಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಹಾಕಿ ಬ್ಯಾಟಲ್ಲಿ ಗಿಲ್ಲಿ ದಾಂಡ್ ಆಡ್ತಾ ಇದ್ದಾಳ. ನಿನ್ ಮಗಳಿಗೆ ಹೇಳ್ಕೊಡು ಗಿಲ್ಲಿ ದಾಂಡನ. ನಮ್ ರಾಜಿ ಹಾಕಿ ಆಡ್ತಾಳೆ, ಅದನ್ನ ನೀವು ನೋಡ್ತಾ ಇರಿ. ರಾಜಲಕ್ಷ್ಮಿ, ನಿನ್ ಟ್ಯಾಲೆಂಟ್ ನಂಗೆ ಗೊತ್ತು. ನೀನ್ ಚೆನ್ನಾಗಿ ಆಡ್ಬೋದು. ಸೆಕೆಂಡ್ ಹಾಫ್ ಪೂರ್ತಿ ಪಾಯಿಂಟ್ಸ್ ಎಲ್ಲ ನಮ್ಗೆ ಬರುವಾಗ ನೀನ್ ಆಡ್ಬೇಕು. ರಾಜಿ ನಡಿ. ನಿಮ್ಮ ಟೀಮಲ್ಲಿರೋ ರಾಜಲಕ್ಷ್ಮಿ ಸರಿಯಾಗಿ ಆಡೋದಿಲ್ಲ. ಆ ರಾಜಲಕ್ಷ್ಮಿ ಆಟ ಆಡೋದನ್ನ ನೋಡಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬೇರೆ ಯಾರನ್ನಾದ್ರೂ ಕಳಿಸ್ಬೇಕು ಅಂದ್ರೆ ನೀನು ಒಪ್ಕೋಬೇಡ. ಓಕೆ ಸರ್. ರಾಜಲಕ್ಷ್ಮಿನೇ ಆಡ್ಬೇಕು. ಹಾಗೆ ಮಾಡೋದಕ್ಕೆ ತಗೋ ನಿನಗೆ ದುಡ್ಡು. ಓಕೆ ಸರ್, ನಾನು ನೋಡ್ಕೋತೀನಿ. ಓಕೆ.